ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ವಿದ್ಯಾಸಾಗರ್ ಪಂಚಾಳ್, ಸನಾತನ ಆಯುರ್ವೇದ ಚಿಕಿತ್ಸಾಲಯ, ಹುಮ್ನಾಬಾದ್, ಬೀದರ್ ಜಿಲ್ಲೆ. ಇವತ್ತು ನಾವು ಮಧು ಅಥವಾ ಜೇನುತುಪ್ಪದ ಬಗ್ಗೆ ಇರುವಂತಹ ಕೆಲವೊಂದು ತಪ್ಪು ಕಲ್ಪನೆಗಳ ಬಗ್ಗೆ ಮಾತಾಡ್ತಿದ್ದೇನೆ. ಜೇನುತುಪ್ಪ ಎಲ್ಲರಿಗೂ ಗೊತ್ತಿರುವಂತೆ ಎಲ್ಲರಿಗೂ ತುಂಬಾನೇ ಇಷ್ಟ. ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಜೇನುತುಪ್ಪ ಎಲ್ಲರಿಗೂ ಇಷ್ಟನೇ, ಯಾರಿಗಿಷ್ಟ ಇಲ್ಲ ಹೇಳಿ. ಸೊ ಅದು ಮಧುರವಾಗಿರುವಂಥದ್ದು, ತುಂಬಾ ಟೇಸ್ಟಿ ಆಗಿರುವಂಥದ್ದು. ಸೊ ಆಯುರ್ವೇದದಲ್ಲಿ ಮಧುವನ್ನ ಕಫ ನಿವಾರಕವಾದಂತ ಔಷಧಿ ಅಂತ ಹೇಳಲಾಗಿದೆ. ಸೊ ಕಫದ ರೋಗಗಳಲ್ಲಿ ನಾವು ಈ ಔಷಧಿಯ ರೂಪದಲ್ಲಿ ಮಧು ಅಥವಾ ಜೇನುತುಪ್ಪದ ಪ್ರಯೋಗವನ್ನ ಮಾಡ್ತೇವೆ. ಆದರೆ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಜನ ಈ ಜೇನುತುಪ್ಪವನ್ನ ವೇಟ್ ರಿಡಕ್ಷನ್ಗಂತ ಯೂಸ್ ಮಾಡಕ್ಕೆ ಶುರು ಮಾಡಿದ್ದಾರೆ. ಅದ್ ಸರಿ, ಮಧು ಕಫಹರ ಆಗಿರುವುದರಿಂದ ಕಫ ಮತ್ತು ಮೇಧಸ್ಸು ಒಂದೇ ತರ ಚಿಕಿತ್ಸೆಗೆ ಒಳಪಡೋದ್ರಿಂದ ಮಧು ಈ ಓವರ್ ವೇಟ್ ಅಥವಾ ನಾವು ಸ್ಥೌಲ್ಯ ಅಥವಾ ಒಬೆಸಿಟಿ ಅಂತ ಏನ್ ಹೇಳ್ತೀವಿ, ಇದರಲ್ಲಿ ಒಳ್ಳೆ ಕೆಲಸ ಮಾಡುತ್ತೆ. ಆದ್ರೆ ಪ್ರಾಬ್ಲಮ್ ಆಗ್ತಿರೋದಲ್ಲಿ ಅಂದ್ರೆ ಈ ಜೇನುತುಪ್ಪವನ್ನ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಬಿಸಿ ನೀರಿನ ಜೊತೆ ಸೇವಿಸ್ತಾ ಇದ್ದಾರೆ. 1 ಚಮಚ ಜೇನುತುಪ್ಪ ತಗೊಂಡು ಬಿಸಿ ನೀರಲ್ಲಿ ಹಾಕೊಂಡು ಅದನ್ನ ಸೇವಿಸ್ತಾ ಇರುವಂತದ್ದು. ಸೊ ಈ ತರ ಒಂದು ಜೇನುತುಪ್ಪದ ಪ್ರಯೋಗ ಮಾಡೋದು ಆಯುರ್ವೇದದಲ್ಲಿ ವಿರುದ್ಧ ಅಂತ ಹೇಳಲಾಗಿದೆ. ಇದನ್ನ ಗರವಿಷಕ್ಕೂ ಹೋಲಿಸಲಾಗಿದೆ. ಅಂದ್ರೆ ವಿಷದ ಸಮಾನ ಇದನ್ನ ಹಾಗೆ ತಗೊಳ್ಳುವುದು ಅಂತ. ಯಾಕಂದ್ರೆ ಹಾಗೆ ಬಿಸಿ ನೀರಲ್ಲಿ ತಗೊಳ್ಳಿ ಅಂತ ಯಾವ ರೆಫರೆನ್ಸು ಇಲ್ಲ. ಅಷ್ಟಾಂಗ ಹೃದಯದಲ್ಲಿ ಈ ವಾಗ್ಭಟಾಚಾರ್ಯರು ಏನ್ ಹೇಳ್ತಾರಂದ್ರೆ, ಉಷ್ಣಂ ಉಷ್ಣಾರ್ಥಂ ಉಷ್ಣೇಚ ಯುಕ್ತಂ ಚ ಉಷ್ಣೈರ್ ನಿಹಂತಿ ತತ್. ಅಂದ್ರೆ ಮಧು ಏನಿದೆ, ಜೇನುತುಪ್ಪ ಏನಿದೆ, ಇದನ್ನ ಬಿಸಿ ಮಾಡೋದಾಗ್ಲಿ ಅಥವಾ ಬಿಸಿಯಾಗಿರುವಂತಹ ಪದಾರ್ಥಗಳ ಜೊತೆ ಸೇವನೆ ಮಾಡೋದಾಗ್ಲಿ ಅಥವಾ ಬಿಸಿಲಲ್ಲಿ ನಡ್ಕೊಂಡು ಬಂದವನಿಗೂ ಕೂಡ ನಾವು ಈ ಮಧುವನ್ನ ಕೊಡಬೇಡಿ ಅಂತ ಅವರು ಹೇಳಿದ್ದಾರೆ. ಸೊ ಅಥವಾ ಬಿಸಿ ಯಾರ ಶರೀರದಲ್ಲಿ ಉಷ್ಣತೆ ಜಾಸ್ತಿ ಇದೆ, ಯಾರು ಒಂದು ಪಿತ್ತದ ಸಮಸ್ಯೆಗಳೆಲ್ಲ ಜಾಸ್ತಿ ಇದೆ ಅಂತವರು ಕೂಡ ಈ ಮಧು ಅಥವಾ ಜೇನುತುಪ್ಪದ ಸೇವನೆಯನ್ನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಜೇನುತುಪ್ಪದ ಸೇವನೆ ಮಾಡೋದಿದ್ರೆ ಅದನ್ನ ತಣ್ಣೀರಿನ ಜೊತೆಯಲ್ಲೇ ಮಾಡಬೇಕು. ಮತ್ತೆ ಯಾರು ಪಿತ್ತದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೋ ಅಥವಾ ವಾತದ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೋ ಅಂತವರು ಸರ್ವಥಾ ಮಧುವಿನ ಪ್ರಯೋಗವನ್ನ ಅಥವಾ ಜೇನುತುಪ್ಪದ ಪ್ರಯೋಗವನ್ನ ಮಾಡಲೇಬಾರದು. ಇನ್ನೊಂದು, ಮಧು ಕಫಹರ ಆಗಿರುವಂತದ್ದು. ಈ ಕೆಮ್ಮು ಎಲ್ಲ ಇದ್ದಾಗ ಈ ಒಣ ಕೆಮ್ಮು ಅಂತ ಹೇಳ್ತೀವಲ್ಲ, ಅದರಲ್ಲಿ ಈ ಜೇನುತುಪ್ಪ ತುಂಬಾ ಕೆಲಸ ಏನು ಮಾಡಲ್ಲ. ಸೊ ಕಫದ ಜೊತೆಗೆ ಯಾವ ಒಂದು ಈ ಸ್ಫುಟಮ್ ಅಂತ ಹೇಳ್ತೀವಲ್ಲ, ಅದು ಬರ್ತಾ ಇರುತ್ತಲ್ಲ, ಆವಾಗ ನೀವು ಈ ಜೇನುತುಪ್ಪದ ಪ್ರಯೋಗವನ್ನ ಮಾಡಬೇಕು. ಅದನ್ ಬಿಟ್ಟು ಈ ಜೇನುತುಪ್ಪದ ನ್ಯೂಟ್ರಿಷನಲ್ ವ್ಯಾಲ್ಯೂಗೋಸ್ಕರ ಅಥವಾ ಯಾರೋ ಒಬ್ರು ಹೇಳಿದ್ರು ಅಂತ ಹೇಳಿ ಈ ಜೇನುತುಪ್ಪವನ್ನ ಬಿಸಿ ಮಾಡಿ ಅಥವಾ ಬಿಸಿ ನೀರಿನ ಜೊತೆ ಸೇವಿಸೋದ್ರಿಂದ ಬಹಳಷ್ಟು ರೋಗಗಳು ಬರ್ತವೆ. ಫಾರ್ ಎಕ್ಸಾಂಪಲ್, ಎಷ್ಟೋ ಸ್ಕಿನ್ ಡಿಸೀಸ್ಗಳು ಪೇಷಂಟ್ಗಳು ಬರ್ತಾರೆ, ಅವರು ಈ ಜೇನುತುಪ್ಪದ ಜೊತೆ ಬಿಸಿ ನೀರಿನ ಜೊತೆ ಜೇನುತುಪ್ಪ ಸೇವಿಸ್ತಾ ಇದ್ದು ಅಂತವರು ಬಂದಿದ್ದಾರೆ. ಸೊ ಇದನ್ನ ನಾವು ಬಂದ್ ಮಾಡಿ ನಿಲ್ಲಿಸಿ ಬೇರೆ ತರದ ಚಿಕಿತ್ಸೆಗಳನ್ನ ಶುರು ಮಾಡಿದಾಗ ಅವರು ರೆಸ್ಪಾಂಡ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಈ ಜೇನುತುಪ್ಪದ ಪ್ರಯೋಗ ಏನಿದೆ ಅದನ್ನ ವೈದ್ಯಕೀಯ ಸಲಹೆ ಅನುಸಾರವಾಗಿ ತಗೊಳ್ಳಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇದನ್ನ ಹೇಳಕ್ಕೆ ಆಕ್ಚುಲಿ ಕಷ್ಟ ಆಗ್ತದೆ. ಈ ಶುದ್ಧವಾದಂತ ಜೇನುತುಪ್ಪ ಇವತ್ತು ಮಾರ್ಕೆಟ್ ನಲ್ಲಿ ಸಿಗ್ತಾನೆ ಇಲ್ಲ. ಎಷ್ಟೋ ಕಂಪನಿಗಳ, ಈಗ ಹೆಸರು ಹೇಳಬಾರ್ದು, ಆದ್ರೆ ಎಂತೆಂತ ಒಳ್ಳೊಳ್ಳೆ ಕಂಪನಿಗಳು, ಟ್ರಸ್ಟೆಡ್ ಇರುವಂತ ಕಂಪನಿಗಳ ಜೇನುತುಪ್ಪವನ್ನು ಕೂಡ ನಾವು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದಾಗ ಅದರಲ್ಲೂ ಕೂಡ ಸಕ್ಕರೆ ಅಂಶಗಳು, ಬೆಲ್ಲದ ಅಂಶಗಳು, ಬೆಲ್ಲದ ಪಾಕಗಳು ಸಿಕ್ಕಿವೆ. ಸೊ ಅದಕ್ಕೋಸ್ಕರ ಈ ಜೇನುತುಪ್ಪದ ಪ್ರಯೋಗ ಮಾಡಲೇಬೇಕಾದಾಗ ಒಂದು ಟ್ರಸ್ಟೆಡ್ ಆಗಿರುವಂತಹ ಸ್ಥಳದಿಂದ ಅಥವಾ ಈ ಹಳ್ಳಿಗಳಲ್ಲಿ ಅಥವಾ ಯಾರು ಜೇನನ್ನು ಹಿಡಿತಾರೋ ಅಂತವ್ರ ಕಡೆಯಿಂದ ತಗೊಂಡು ಅದನ್ನು ಉಪಯೋಗ ಮಾಡೋದು ಒಳ್ಳೇದು. ಆಮೇಲೆ ಸಣ್ಣ ಮಕ್ಕಳು ಈ ಕಫದ ಸಮಸ್ಯೆಗಳೆಲ್ಲ ಬಳಲ್ತಾ ಇರ್ತಾರೆ, ಅವರಿಗೆ 1-2 ಹನಿ 3 ಹನಿ ಜೇನುತುಪ್ಪವನ್ನ ನೆಕ್ಸೋದ್ರಿಂದನೂ ಅದು ಕರಗ್ತದೆ. ಸೀತೋಫಲಾದಿ ಚೂರ್ಣ ಅಥವಾ ತಾಲಿಸಾದಿ ಚೂರ್ಣ ಅಥವಾ ಈ ತರದ್ದು ಆಯುರ್ವೇದದ ಚೂರ್ಣಗಳು, ಹರಿದ್ರಾಖಂಡ, ಇಂಥದ್ರ ಜೊತೆ ಅದನ್ನ ಲೇಹನ ಕರ್ಮತ್ತರ ಮಾಡಿಸಿದಾಗೂ ಕೂಡ ಒಳ್ಳೆಯ ರಿಸಲ್ಟ್ ಬರ್ತದೆ. ಸೊ ಅದಕ್ಕೋಸ್ಕರ ಈ ಜೇನುತುಪ್ಪದ ಪ್ರಯೋಗವನ್ನ ಈ ಬಿಸಿ ನೀರಿನ ಜೊತೆ ಖಂಡಿತವಾಗಿಯೂ ಮಾಡಬೇಡಿ. ಮಾಡ್ತಾ ಇದ್ರೆ ಇವತ್ತೇ ನಿಲ್ಸಿ, ಅದರಿಂದ ತುಂಬಾ ರೋಗಗಳು ಬರ್ತವೆ. ಇನ್ನೊಂದು, ಇದು ಕಫಾಹಾರ ಆಗಿರೋದ್ರಿಂದ ಬಲಕ್ಷಯನೂ ಆಗ್ತದೆ. ಎಷ್ಟೋ ಜನರಿಗೆ ವೀಕ್ನೆಸ್ ಎಲ್ಲ ಆಗ್ತಾ ಇರ್ತದಲ್ಲ, ಸೊ ಈ ಬಿಸಿ ನೀರು ಕುಡಿಯೋದ್ರಿಂದ ಜೇನುತುಪ್ಪ ಜೊತೆ ಇದರಿಂದ ವೀಕ್ನೆಸ್ ಕೂಡ ಆಗ್ತದೆ. ಸೊ ಅದಕ್ಕೋಸ್ಕರ ಈ ಜೇನುತುಪ್ಪ ಪ್ಲಸ್ ಹಾಟ್ ವಾಟರ್ ಈಸ್ ಅ ಡೆಡ್ಲಿ ಕಾಂಬಿನೇಷನ್. If you are taking, please stop it. Thank you.